ಎಲ್ಲರಿಗೊಂದು ಖುಷಿಲಿ ಒಂದು ಮನೆ ಕಟ್ಟಬೇಕು ಅಂತಿರುತ್ತೆ. ಸಾಯೋದ್ರೊಳಗೆ ಒಂದೇ ಸಲ ಮನೆ ಕಟ್ಟೋದು, ಒಂದು ಕೇಳಿ ಏನು ಯಾವ್ಯಾವ ಜಾಗದಲ್ಲಿ ಏನಿರುತ್ತೆ ಅಂತ. ಕಟ್ಟಾದ್ಮೇಲೆ ಆಮೇಲೆ ಕೊರಗದಲ್ಲಿ ರಾತ್ರಿ ನಿದ್ದೆ ಮಾಡಿರೋ ವಾಸ್ತು ಪ್ರಕಾರ ಕಟ್ಟಲಿಲ್ಲ, ನೀವು ಕೊಡೋದು ಬರೀ 5,000 ರೂಪಾಯಿ ವಾಸು ಸಾರಿಗೆ. 5,000 ರೂಪಾಯಿ ನೀವು ಒಂದ್ಸಲ ಎಲ್ಲೋ ಹೋದ್ರೆ ಸಿನಿಮಾಗೆ ಹೋದ್ರೆ 1,000 ರೂಪಾಯಿ ಕೊಡ್ತೀರಿ. ಈಗ ವಾಸು ಸಾರ್ ಮೂವಿಗೆ ಹೋಯ್ತು ಅಂದರೆ ಸರ್ ಹಿಂಗಡೆ ಬರುತ್ತೆ ರಿಕ್ಲೈನರ್ ಅಂತ, ವೀಕೆಂಡ್ 1,200 ರೂಪಾಯಿ. ಅಲ್ಲ 5,000 ಅಂತ ಫಿಕ್ಸ್ ಮಾಡಬೇಡ, ಬಡವರಿಗೆ ದುಡ್ಡಿರೋರಿಗೆ ಸಕಲೇಶ್ವರ ಕರೆದ್ಬಿಟ್ಟು 5,000 ಅಲ್ಲ, ಅದು ಸಪ್ರೇಟ್. ಅದು ಅವ್ರ ಕಾರ್ ಕಳಿಸಿದ್ರೆ ಅದು ಇರುತ್ತೆ ಫೀಸ್ 5,000 ರೂಪಾಯಿ ಫಿಕ್ಸ್ ವಿಸಿಟ್ಗೆ. 5,000 ರೂಪಾಯಿ ಫಿಕ್ಸ್ ಇರುತ್ತೆ. ಆದರೆ ನಿಮ್ಮ ಕನ್ವೀನಿಯನ್ಸ್ ಎಲ್ಲ ಸಪ್ರೇಟು. ಈಗ ಹೆಂಗೆ ಬ್ಯಾಡ್ ಆಗಿಟ್ಟ ಕರ್ಕೊಂಡು ಹೋಗೋದು ಬರೋದು ಎಲ್ಲ ನಿಮ್ಮ ಜವಾಬ್ದಾರಿ. ಅವ್ರ ಮನೆಯಿಂದ ಕರ್ಕೊಂಡು ಕರ್ಕೊಬರಿ. 5,000 ರೂಪಾಯಿ ಕೊಡೋದು, ಅವಾಗ ಒಂದು ಎನರ್ಜಿ ಇರುತ್ತೆ. ಆಮೇಲೆ ಮನೆ ಕಟ್ಸ್ಕೊಂಡಿರ್ತೀರ, ತೋಟ ಎಲ್ಲಿ ಬರೋದು ಗೊತ್ತಿರಲಿಲ್ಲ. ಟಾಯ್ಲೆಟ್ ರೂಮ್ ಇವತ್ತು ಅದು ಇದಕ್ಕೆ ಹೋಗಿದ್ವಿ ಸರ್, ಇದು ನಾವು ಚಂದ್ರಪಟ್ಟಣ ಹೋಗಿದ್ವಿ. 3 ವರ್ಷದಿಂದ ಕಟ್ಬಿಟ್ಟು ಅದೆಲ್ಲ ಬೂತ್ ಬಂಗ್ಲೆ ಥರ ಆಗ್ಬಿಟ್ಟಿದೆ. ಆಮೇಲೆ ಬೇಜಾರು, ಅವ್ರಿಗೆ ಪರ್ ಡೇ 100 ಲೀಟರ್ ಹಾಲು ಕರೀತಾರೆ. 10 ಎಕರೆ ತೆಂಗಿನ ತೋಟ, ಆದರೆ ಕಟ್ಟಕ್ಕಾಯ್ತಾ ಇಲ್ಲ. ಡೈಲಿ 3,000 ರೂಪಾಯಿ ಇನ್ಕಮ್. ಆಮೇಲೆ 10 ಎಕರೆ ತೆಂಗಿನ ತೋಟ, 1 ಎಕರೆಗೆ 1 ಲಕ್ಷ ಅಂದರೆ 10 ಲಕ್ಷ ರೂಪಾಯಿ ತೆಂಗಿನ ತೋಟ. ಮೇಕೆ ಸಾಕ್ತಾರೆ, ಆಮೇಲೆ ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಗೌರ್ಮೆಂಟ್ ಅಫಿಷಿಯಲ್ಗಳು. ಆದರೆ ಮನೆ ಕಟ್ಟಕ್ಕೆ ಕ್ಲೋಸ್ ಮಾಡೋಕ್ಕಾಯ್ತಾ ಇಲ್ಲ. ಏನಾರು ಒಂದು ಪ್ರಾಬ್ಲಮ್ಮು. ಅದಕ್ಕಿಂತ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಟ್ಟಿದ್ರೆ ಒಂದು ಸಕ್ಸಸ್ ಕಾಣ್ಬೋದು. ಅವ್ರು ಹೇಳಿ ನೋಡ್ಬೋದು. ಇವತ್ತು ನಾನು ಹೋಗಿದ್ದೆ ಚಂದ್ರಪುರ, ಅದ್ರ ನನ್ನ ಚಾನಲ್ ವಿಡಿಯೋ ಆಗಿರುತ್ತೆ. 3 ವರ್ಷದಿಂದ ಹಂಗೆ ಬೂತ್ ಬಂಗ್ಲೆ ಥರ ಬಿದ್ದಿದೆ ಪಾಪ. ಅವ್ರಿಗೆ ಅಷ್ಟೆಲ್ಲ ಜನರೇಷನ್ ಅವ್ರ ಅಪ್ಪ ಅವ್ರ ತಾತ ಕಟ್ಟ ಹೆಂಗೋ ಸುಮ್ಮನೆ ಚಿಕ್ಕದಾಗಿ. ಓಕೆ, ಅವ್ರ ಮನೆ ಏನಕ್ಕೆ ಅವ್ರು ಉದ್ಧಾರ ಆಗಿಲ್ಲ ಅಂದ್ರೆ, ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ, ಹೈಟ್ ಎಷ್ಟಿತ್ತು ನೋಡಿದ್ರ, ಚಿಕ್ಕದು ಪುಟಾಣಿದು. ತಲೆ ಬಗ್ಸಿ ಹೊರಗಡೆ ಹೋಗ್ಬೇಕು, ಆಯ್ತಾ? ತಲೆ ಬಗ್ಸಿ ಹೊರಗಡೆ ಹೋದಾಗ ಏನಾಗಲ್ಲ, ಹಿಂದಿನ ಕಾಲದಲ್ಲಿ ತಾಯಿ ಬಾಗ್ಲನ್ನ ತಲೆ ಬಗ್ಸೆ ಹೋಗ್ಬೇಕು ಅಂತಿತ್ತು. ಅಲ್ಲಿ ಓಕೆ, ಹೋದ್ಮೇಲೆ ಮತ್ತೆ ಫುಲ್ ಹೈಟ್ ಇರ್ಬೇಕಲ್ಲ. ಹೈಟ್ ಇಲ್ಲ, ಎಲ್ಲ ನಿಮ್ಮನೆ ಚೆನ್ನಾಗಿದೆ. ಓಕೆ, ಮನೆ ಹಾಲಿಗೆ ಬಂದ್ಬೇಕಾದ್ರೆ ಬಗ್ಗೋಬೇಕು. ಬಟ್ ನಿಮ್ದು ಅಲ್ಲಿ ಮನೆ ತನ ತೋರ್ಸೋಣ. ಅದನ್ನ ಅಟ್ಟ ಹಾಕಿದ್ರಲ್ಲ, ಅಟ್ಟ ಹಾಕಿದ್ವಿ. ಅಟ್ಟ ಹಾಕಿರೋದು ಅದೊಂದು ತೋರ್ಸೋಣ. 12 ಅಡಿ ಎಲ್ಲ ಜನಗಳಿಗೆ ಕನ್ಫ್ಯೂಸ್ ಇರುತ್ತಲ್ಲ. ನಮ್ಮ ಮನೆ ಅಜ್ಜನ ಮನೆ ತೋರ್ಸೋಣ. ಈಗ ನೀನ್ ಇಷ್ಟು ಹೆಸರು ಮಾಡಿದ್ಯಾ ಸ್ಟೇಟ್ ಅಲ್ಲಿ ಅಂದ್ರೆ ಈ ಮನೆ ಸ್ವಲ್ಪ ಹೈಟ್ ಇರೋದ್ರಿಂದ. ಹೌದು, ಅದು ಇಲ್ಲ ಅಂದ್ರೆ ಸುರೇಂದ್ರ ಯಾರಿಗೆ ಗೊತ್ತು? 31 ಜಿಲ್ಲೆಗೂ ಗೊತ್ತು. ಬೀದರಲ್ಲಿ ಹೋಗಿ ಬಸ್ ಸ್ಟಾಂಡ್ ಅಲ್ಲಿ ನಿಲ್ಕೊಂಡ್ರು ಒಬ್ಬ ಬರ್ತಾರೆ, ಫೋನ್ ಮಾಡಿದ್ರೆ ಅಷ್ಟು ನಂಬರ್ ಇದಾವೆ. ನನ್ನ ಮನೆ ಏನ್ ಗೊತ್ತಾ, ನಿಜವಾಗ್ಲೂ ಹೇಳ್ತಾ ಇದೀನಿ, ಇದು ನನ್ನ ಮನೆ. ನಮ್ಮಪ್ಪ ಬ್ರಹ್ಮಸ್ಥಾನದಲ್ಲಿ ಒಂದು ಹಾಲ್ ಮಾಡಿದ್ರು. ಆ ಹಾಲ್ನ ಹಿಂಗ 14 ಅಡಿ 16 ಹೈಟ್ ಇದೆ, 14 ಫೀಟ್ ಹೈಟ್ ಇದೆ. ಆ ನನ್ನ ಮನೆಯಿಂದಾನೇ ನಾನು ಇವತ್ತು ನನ್ನ ಜಮೀನಿಗೆ ಬಂದಿದ್ರೆ ಅಲ್ಲ, ನಾನು ಹೀರೋ ಆಗಿರೋದು. ನಾನು ಹೆಸರು ಮಾಡಿರೋ ಸ್ಟೇಟಲ್ಲಿ. ನೀನು ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದ್ರೆ. ಯಾರ ಮನೆ ಹೈಟ್ ಚೆನ್ನಾಗಿದೆಯೋ, ಹೈಟಲ್ಲಿ ಇರ್ತಾರೋ ಅಲ್ಲಿ ಚೆನ್ನಾಗಿ ಉದ್ದು. ನಂದು ಫುಲ್ ಹೈಟ್ ಈಗ ಮನೆ. ಈಗ ಈ ತರ ಹೈಟ್ ಅಲ್ಲ, ಮನೆ ಕಟ್ಟೋದು 14 ಕಡೆ ಕಟ್ಬೇಕು ಹೈಟು. 14 ಕಡೆ ಕಟ್ಟೋಣ ತೊಟ್ಟಿ ಮನೆನ. ಅದೇ ಹಂಗೆ ನನ್ನ ಮನೆ. ನಿಮ್ಗೆ ನಮ್ಮ ಮನೆನ ತೋರಿಸ್ತೀನಿ. ಯಾವುದು ನೋಡೋಣ. ನನ್ನೂರಲ್ಲಿ ನಾನು ಹೆಸರು ಹೆಂಗೆ ಮಾಡಿದೆ, ನಾನು ಹೀರೋ ಆದೆ. ಬೆಂಗಳೂರಿಗೆ ಬಂದ್ರೆ ಆ ಮನೆಯಿಂದ ನೋಡ್ಬೋದು, ಆ 14 ಅಡಿ ಹೈಟ್ ಮನೆಯಿಂದ ನಾನು ಬೆಂಗಳೂರಿಗೆ ಬಂದು ದೊಡ್ಡ. ಈಗ ನಮ್ಮ ದೇಶದಲ್ಲಿ ಎಷ್ಟು ಹಣ್ಣಿನ ಗಿಡಗಳೆಲ್ಲ ಇದಾವೆ. ತುಂಬಾ ಜನ ಸಾಧಕರು ಅಂತಾರೆ. ತೆಂಗಿನ ಮರ ತೋರಿಸ್ತೀನಿ. ಇವರು ನಮ್ಮ ಪುಟ್ಸಮ್ಗೌಡ್ರು ಅಂತ, ಓಕೆನಾ, ಫ್ರೀಯಾಗಿ ಇಸ್ಕೊ ಬಂದು ಹಾಕಿರೋದು 14. ಅದಕ್ಕೆ ಖರ್ಚು ಮಾಡಕ್ಕೆ 20,000 ಖರ್ಚು ಮಾಡಿದ್ದೀನಿ. ಇದು ಡಾರ್ಫಿನ್ ಟು ಟಾಲ್ ಅಂತೇಳಿ, ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಮಂಡ್ಯದಲ್ಲಿ. ಅವ್ರ ಮನೆಗೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ಅವ್ರ ಮನೆನೇ ಒಂಥರ ಬೊಂಗ್ಲೆ ಮನೆ, ಯಾರಿಗೂ ಗೊತ್ತಿರಲ್ಲ. ಅದು ಅಷ್ಟು ಫಾರಿನಿಂದ ಮರಗಳು ತರಿಸಿ ಡಿಸೈನ್ ಮಾಡ್ಸಿರೋದು, ಫಾರಿನ್ ಕಂಟ್ರಿಯಿಂದ. ಅವ್ರು ಫೋನ್ ಮಾಡಿದ್ರೆ, ಸುರೇಂದ್ರ ಈ ಕಂಟ್ರಿಲಿ ಇದನ್ನ, ಆ ಕಂಟ್ರಿ. ದಿಸ್ ಇಸ್ ಆಫ್ ದಿ ರಿಯಲ್ ಅಚೀವರ್. ಅವ್ರದ್ದು ಹೆಚ್ಚು ಕಮ್ಮಿ ಮಂಡ್ಯದಲ್ಲಿ ಇರೋ ಟ್ರ್ಯಾಕ್ಟರ್ ಶೋರೂಮ್ ಎಲ್ಲ ಅವರವೇ. ಕೋಲ್ಡ್ ಸ್ಟೋರೇಜ್ಗಳಿದಾವೆ, ಆಮೇಲೆ ಗ್ಯಾಸ್ ಏಜೆನ್ಸಿಗಳಿದಾವೆ. ಅವ್ರ ಓನ್ ದಿ ಬಿಸ್ನೆಸ್. ದಟ್ ಇಸ್ ರಿಯಲ್ ಅಚೀವರ್. ಇದು ಡಾರ್ಫಿನ್ ಟು ಟಾಲ್ ಅಂತ ತೆಂಗಿನ ಮರ ಟಾಲು. ಯಾಕೆ ನಾನು ವಿಡಿಯೋ ಮಾಡಿದ್ದೆ, ಅವರಿಗೆ ತರಿಸ್ಕೊಟ್ಟಿದ್ದೆ 20 ಎಕರೆಗೆ ಹಾಕ್ಬೇಕು ಅಂತ. ಅವ್ರದ್ದೇನೋ KEDಗೆ ಏನೋ ಹೋಯ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಹಾಕ್ಲಿಲ್ಲ ತೋಟ. ಆಗ ನಾನೊಂದು 15 ಗಿಡ ಇಸ್ಕೊಬಂದು ಹಾಕಿರೋದು. ನೋಡಿ, ಅವ್ರು ಎಲ್ಲೇ ಹೋದ್ರು ಅವ್ರದ್ದು ಒಂಥರ ಆಸ್ತಿ ಇದು. ಪುಟ್ಸಮ್ಗೌಡ್ರು ಅಂತ. ಯಾರು ಕೊಟ್ಟಿದ್ದು ಅಂತಂದ್ರೆ ಪುಟ್ಸಮ್ಗೌಡ್ರು ಅಂತ ಹೇಳಿ. ತುಂಬಾ ಒಳ್ಳೇದದು. 14 ತಿಂಗಳಿದೆ. ಅವ್ರು ಕೊಟ್ರು ಅಂತ. ಆಮೇಲೆ ಲಾಸ್ಟಿನ ಮಾತ್ಮಗಳು ಬಂದು ಓಡಾಡ್ತಾ ಇರ್ತವೆ. ಅದಕ್ಕೆ ಎಲ್ಲ ಜನರು ಕೇಳ್ತೀನಿ, ಸಂಬರಲ್ಲಿ ಯಾರನ್ನ ಮಕ್ಳು ಬರ್ತ್ಡೇ ದಿವಸ ಯಾರನ್ನ ನಿಮ್ಮ ನೆನಪಿಗೋಸ್ಕರ ಒಂದು 5 ತೆಂಗಿನ ಗಿಡ ತಗೊಂಡೋಗಿ ಯಾರನ್ನ ರೈತರು ಕೊಟ್ರೆ ಅವರು ಭೂಮಿಯಲ್ಲಿ ಹಾಕ್ತಾರೆ. ಈಗ ನೋಡಿ, ನಾನು ಯಾರು ಕೊಟ್ಟಿದ್ರೆ ಪುಟ್ಸಮ್ಗೌಡ್ರು ಮಂಡ್ಯದಲ್ಲಿ. ಈಗ ಅವ್ರು ಫೋನ್ ಮಾಡ್ತಾ ಇರ್ತಾರೆ 15 ದಿನಕ್ಕೆ ಒಂದ್ಸಲ, ಸುರೇಂದ್ರ ಹೆಂಗಿದ್ಯಪ್ಪ, ಚೆನ್ನಾಗಿದ್ಯಾ, ಓಕೆ, ಈ ಕಂಟ್ರಿಲಿ ಇದ್ನಿ ಅಂತ. ರಿಯಲ್ ಅಚೀವರ್. ಆ ಥರ ನಿಮ್ಗೆ ಕೊಡಿ ಅಂತ ನಾನು ಎಲ್ಲರಿಗೂ ಹೇಳೋದು. ಬೆಂಗಳೂರಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ನೀವು ಗಿಡ ನಡಕ್ಕಾಗಲ್ಲ, ನಮಗೆ ಜಾಗ ಇಲ್ಲ, ರೈತರಿಗೆ ಕೊಡಿ ಅಂತ. ರೈತರಿಗೆ ಕೊಡಿ. ಇಲ್ಲ, ನೀವೇ ಹೋಗಿ ನೀಡಿ. ಇಲ್ಲ, ಯಾವಾಗ ಧರ್ಮಸ್ಥಳ ಹೋಗ್ತಾ ಇರ್ತೀರ ಈ ಕಡೆ, ಆಯ್ತಾ, ಮೈಸೂರಿಗೆ ಹೋಗ್ತಾ ಇರ್ತೀರ, ಅಲ್ಲಿ ನಿಮ್ಗೆ ನೆನಪು, ಒಂದು ನರ್ಸಿಗೆ ಹೋಗ್ಬಿಟ್ಟು 4 ಗಿಡ ತಗೊಂಡೋಗಿ ಹೋಗ್ತಾ ರೈತರು ಕೊಟ್ಬಿಟ್ಟೋಗ್ರಿ, ಅವ್ನು ಗ್ಯಾರಂಟಿ ಉಣ್ತಾನೆ. ಒಂದು ವೇಳೆ ಅವ್ನು ಮಾರ್ದ ಅನ್ಕೊಳ್ಳಿ, ಇನ್ನೊಬ್ಬನಾದ್ರೂ ತಗೊಂಡೋಗಿ ಭೂಮಿಲಿ ಹಾಕ್ತಾನೆ. ನಿಮ್ಮ ಹೆಸರು ಇರ್ತದೆ. ನೇಚರ್ ಬೆಳೀತಾ, ಆಕ್ಸಿಜನ್ ಬೆಳೀತಾ. ನೀವು ನೇಚರ್ಗೆ ಮಾಡೋ ಉಪಕಾರ. ಹೌದು, ನಿಮ್ಮ ಹೆಸರಲ್ಲಿ ಒಂದು 10 ಗಿಡ 20 ಗಿಡ 50 ಗಿಡ ಎಲ್ಲೋ ಬೆಳೀತಾ ಇರ್ತದೆ. ಇದು ಬಂದು ನಮ್ಮ ಶ್ರೀನಿವಾಸ್ ಸರ್ದು. ಬರೀ ಮಕ್ಕಳು ನೋಡಿಸಿ ಸರ್, ಇದು ನಮ್ಮ ಶ್ರೀನಿವಾಸ್ ಸರ್ದು, ಸದಾಶಿವನಗರದಲ್ಲಿ ಇರೋದು. ಸರ್, ಇದು ಹೇಳ್ತೀನಿ ಕೇಳಿ. ಇದು ಶ್ರೀನಿವಾಸ್ ಸರ್ ಅಂತ, ಸದಾಶಿವನಗರದಲ್ಲಿ ಇರೋದವರು. ಅವ್ರದ್ದು 4 ಗಿಡ. ಅವ್ರದ್ದು ಫಸ್ಟ್ ಹೌಸ್ ಸದಾಶಿವನಗರದಲ್ಲಿ, ಇವಾಗಲೂ ಇದ್ದಾರೆ. ಹಳೇ ಕಾಲದ ಮನೆ.
ಲೈಕ್ ಅವ್ರ ಫ್ಯಾಮಿಲಿ ಎಲ್ಲ ಸದಾಶಿವನಗರದವರು, ಅವ್ರ ನೆನಪಿಗೆ 4 ಗಿಡ, ಅವ್ರ ಆಶೀರ್ವಾದ ಇರಲಿ ಅಂತ. ನೆಕ್ಸ್ಟ್ ಸದಾಶಿವನಗರದ ಅಂತ, ಈ ಸದಾಶಿವನಗರಕ್ಕೆ ಫೋನ್ ಮಾಡಿದ್ರೆ ಸಾಕು, ಎಲ್ಲಿದ್ಯಪ್ಪ ಬಾ ಮನೆಗೆ ಅಂತಾರೆ. ಈಗ ರಾಜಕಾರಣಿಗಳಲ್ಲ, ಈಗ ಅವ್ರ ಗಿಡ ಇದು 4. ವಿಳೆದೆಲೆ ಬಿಲ್ ಹಾಕಿದ್ರೆ ಏನು ಅದೊಂದು ಬಗ್ಗೆ ಹೇಳ್ಬಿಡಿ ಸರ್. ವಿಳೆದೆಲೆ ಒಳ್ಳೇದು ಇರಬೇಕು ಮನೆ ಹತ್ರ, ಒಳ್ಳೇದು ಲಕ್ಷ್ಮಿ ಅದು. ಇದು ಬೇವಿನ ಸೊಪ್ಪು ಹಾಕಿದ್ನಿ, ಬೇವಿನ ಸೊಪ್ಪು ಕೈ ಬೇವಿನ ಸೊಪ್ಪು ಇರ್ಬೋದು ನೋಡಿ, ಬೇವಿನ ಸೊಪ್ಪು ಹಾಕಿದ್ನಿ. ಉಗಾದಿಗೆಲ್ಲ ಬೇವಿನ ಸೊಪ್ಪು ಬೇಕಲ್ಲ. ಬೇವಿನ ಸೊಪ್ಪು ಹಾಕಿದ್ನಿ, ಇಂಥದ್ದಿಲ್ಲ ನಂಗಿಲ್ಲ. ಬೇವಿನ ಸೊಪ್ಪು ಇದಕ್ಕೆಲ್ಲ ಸ್ವಲ್ಪ ನೀರು ಬಿಡ್ಬೇಕು ನಾವು. ಇಲ್ಲ ಡ್ರಿಪ್ ಲೈನ್ ಹಾಕ್ಬಿಟ್ಬಿಡಿ, ಏನೋ ಪಂಪ್ ಇದ್ರೆ ಅಲ್ಲ ಸುರೇಂದ್ರ. ಇದಕ್ಕೆಲ್ಲ ಏನು ಮಾಡು, ಬೋರ್ ಹೊಡ್ಸಿ ಡ್ರಿಪ್ ಹಾಕ್ತೀನಿ. ಡ್ರಿಪ್ ಹಾಕ್ಬಿಡು, ಬೋರ್ ಹೊಡ್ಸ್ತೀನಿ. ಡ್ರಿಪ್ ಹಾಕಿ ಸುಮ್ಮನೆ ಒಂದು 10 ನಿಮಿಷ ಆನ್ ಮಾಡಿಬಿಟ್ರೆ ಎಲ್ಲ ನೀವು ಯಾರಿಗೂ ನೀರು ಹಾಕಂಗಿಲ್ಲ, ಫಸ್ಟ್ ಕ್ಲಾಸ್ ಆಗ್ತವೆ. ಮತ್ತು ಆರ್ಗ್ಯಾನಿಕ್ ಆಗಿ ಬೆಳೆಸು ಎಲ್ಲ, ಏನು ಪ್ಯೂರ್ ಆರ್ಗ್ಯಾನಿಕ್ ಮಾಡು. ಹೌದು, ಅದು ಚೆನ್ನಾಗಿರ್ತದೆ. ಬರಲಿ ಅವೆಲ್ಲ ಬರಲಿ. ನೆಲ್ಲಿಕಾಯಿ ತೋರಿಸ್ತಾರೆ ಸರ್. ನೆಲ್ಲಿಕಾಯಿ ಪ್ಲಸ್ ವನದಲ್ಲಿ ನೆಲ್ಲಿಕಾಯಿನೂ ಹಾಕಂಗಿಲ್ಲ ಜೊತೆಗೆ. ಇದು ಯಾವುದೋ ವನ ಹೇಳಿದ್ರಲ್ಲ, ಏನದು ಯಾವುದು? ತುಳಸಿ ವನ ಪ್ಲಸ್ ನೆಲ್ಲಿಕಾಯಿ ಜೊತೆಗೆ ಹಾಕ್ಬೋದಾ? ಇಲ್ಲ, ನೆಲ್ಲಿಕಾಯಿ ಗಿಡ ದೊಡ್ಡದಾಗ್ಬಿಡುತ್ತೆ ಅಲ್ಲಿ. ಇಲ್ಲಿ ಬನ್ನಿ, ಅದೇ ಹಾಕಿ ಬನ್ನಿ ಇಲ್ಲಿ ಒಂದೇ ನಿಮಿಷ. ಇಲ್ಲಿ ಇರ್ಬೋದು, ಇಲ್ಲ ಏನೋ ಇರ್ಬೋದು. ನೆಲ್ಲಿಕಾಯಿ ಅಲ್ಲಿದೆ, ಇರ್ಬೋದು ಇಲ್ಲಿ. ಇಲ್ಲಿನ ಹಾಕಿ ಏನು ತೊಂದರೆ ಇಲ್ಲ. ಜೊತೆಗೆ ಏನಕ್ಕೆ ಹಾಕ್ಬಾರ್ದು? ಅವ್ರ ಜೊತೆಗೆ ಇದು ತುಳಸಿ ವನ ಪ್ಲಸ್ ನೆಲ್ಲಿಕಾಯಿ ಗಿಡನ ಎರಡು ಒಟ್ಟೆ ಇಷ್ಟಲ್ವಾ? ಒಟ್ಟಿಗೆ ಇರುತ್ತೆ. ಅದು ನಾರ್ತ್ ಈಸ್ಟ್ ಅಲ್ಲಿ ಇದ್ರೆ ಒಳ್ಳೇದು ಅಂತ. ಅದು ನಾರ್ತ್ ಈಸ್ಟ್, ಎರಡು ಸಪ್ರೇಟ್ ಇರಬೇಕು. ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಎರಡು ಒಟ್ಟಿಗೆ ತಂದು ಮಾಡ್ತೀವಿ. ಅದು ಓಕೆ. ಇದು ಒಂದು ಗಿಡ ಇಲ್ಲಿ ಹಾಕಿ, ಇಲ್ಲೊಂದಿದೆ ನಲ್ಲಿ ಗಿಡ ಒಂದು ಹಾಕಿ, ಅದಕ್ಕೆ 4 ತುಳಸಿ ಬಿಡಿ. ವನ ಅಲ್ಲಿರ್ಲಿ, ನಾರ್ತ್ ಈಸ್ಟ್. ಓಕೆ. ತುಳಸಿ ವನ ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೇದು. ಇಲ್ಲಿ ಬನ್ನಿ ಸರ್, ಇಲ್ಲೊಂದು ಸ್ವಾಪ್ ಬನ್ನಿ, ಒಂದು ಸೆಕೆಂಡ್. ಎಷ್ಟು ಗಿಡ ಬಂದ್ರೆ ಅಷ್ಟು ಲಕ್ಷ್ಮಿ ನಮಗೆ ಕಳಕಳಿ ಆಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ಸರ್. ಬನ್ನಿ ಒಂದು ನಿಮಿಷ ಅಂತ ಬನ್ನಿ. ಅದು ಎಷ್ಟಾಗಲೇ ಮಾಡೋದು ನೋಡೋಣ. ಈ ಕಡೆಗೆ ಬರ್ಬೇಕು, ಈ ಕಡೆಗೆ. ಅಲ್ಲೇ ಎಲ್ಲೋ ಸೆಂಟ್ರಲ್ ಹಾಕಿ 4 ಮರಗಳು ಸೆಂಟ್ರಲ್ ಇಲ್ಲೇ. ಸೆಂಟ್ರಲ್ ಗಿಡಗಳು ಸೆಂಟ್ರಲ್ ಹಾಕಿ. ಇಲ್ಲೊಂದು ಸ್ವಲ್ಪ ಕಾಂಪೌಂಡ್ ಬಗ್ಗೆ ಮಾತಾಡೋಣ ಬನ್ನಿ ಸರ್. ಸರಿ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಕಾಂಪೌಂಡ್ ಎಬ್ಬರಿಸ್ಬಿಟ್ರೆ ಸಾಕು. ಇಲ್ಲಿ ತುಳಸಿವನ ಇಲ್ಲಿ ಮಾಡ್ಬಿಟ್ರೆ ಅಷ್ಟೇ. ನೋಡಿ ಇಲ್ಲಿ ಬನ್ನಿ. ಸಿಮೆಂಟ್ ಬೆಡ್ಡಿಂಗ್ ಹಾಕಕ್ಕೆ ಅಲ್ಲಿ ಮಾಡ್ಕೊಂಡು ಬಂದಾರೆ, ಕಬ್ಬನ ಹಾಕೊಂಡು ಬಂದು ಅಲ್ಲಿಗೆ ಇದೆಲ್ಲ ಅದ್ರ ಮೇಲೆ ಕಟ್ಟಬೇಕು. ಈಗ ನೀವು ಅದ್ರ ಮೇಲೆ ಅವ್ರ ಗೇಟಿಂದ ಅಲ್ಲಿ 2 ಅಡಿ ಬಿಟ್ರೆ ಸಾಕು. ಆ ಕಡೆಯಿಂದವ 1.5 ಅಡಿ ಬಿಟ್ಟು ಅಲ್ಲಿ 2.5 ಅಡಿ ಬಿಡ್ಬೇಕಲ್ಲ. ಮೂಲೆ ಎಷ್ಟು? 2.5 ಅಡಿನಾ? 2.5 ಅಡಿ ಬಿಟ್ಬಿಟ್ಟು ಅಪ್ಪಾಜಿ 2.5 ಅಡಿ ಕಣಪ್ಪಾಜಿ. ಆ ಕಡೆಯಿಂದ 2.5 ಅಡಿ ಬಿಟ್ಟು ಗೇಟ್ ಇಡಬೇಕು. ಫಸ್ಟ್ ಗೇಟ್ ಮೂಲೆ ನೋಡಿ, ಈ ಮೂಲೆ ಬರ್ಬೇಕು. ಹಿಂಗೆ ಮೂಲೆ ಮಾಡಿಬಿಟ್ಟು ಮೂಲೆ ಮಾಡಿ ಆಮೇಲೆ ಗೇಟ್ ಮಾಡಿ. ಅದನ್ನ ಟಚ್ ಮಾಡ್ತಾ ಮೂಲೆ ಮಾಡಲೇಬೇಕು. ಮೂಲೆ ಮಾಡಬೇಕು. ಟಚ್ ಮಾಡಿ ಕಟ್ಟಂಗಿಲ್ಲ. ಎಲ್ಲಿ ಹಿಂಗೆ ಅಲ್ಲಪ್ಪ, ಮೂಲೆ ಆದಮೇಲೆ ಎಂಟ್ರಿಗೆ ಇಟ್ಕೊಳ್ಳಿ. ಎಂಟ್ರಿ ಫಸ್ಟ್ ಅಲ್ಲಿ 2.5 ಅಡಿ ಬಿಟ್ಬಿಟ್ಟು ಅಲ್ಲಿಂದ ಕಾಂಪೌಂಡ್ ಎತ್ತಬೇಕು ಅಪ್ಪಾಜಿ. ಕಾಂಪೌಂಡ್ ಅಲ್ಲಿ 2.5 ಅಡಿ ಆ ಕಡೆಗೆ ಸಪ್ರೇಟ್ ಬರಬೇಕು. ಅದು 2.5 ಹಂಗೆ ಬರಲಿ. ಆ ಕಾಂಪೌಂಡ್ ಟಚ್ಚು ಇಲ್ಲಿ 2.5 ಅಡಿ ಬರ್ಬೇಕು ಸರ್. ಇಲ್ಲಿ ಕಣಪ್ಪಾಜಿ ಬರಪ್ಪಾಜಿ ತೋರಿಸ್ಲಿ. ಇದು ಟೇಪ್ ಕೊಡು. ನಂಗೆ ಹೇಳಿದ್ರೆ ನನ್ನ ಮನೆ ಬಂದು ಮೇಲ್ಗಡೆ ಬಂದು ಕಾರ್ಗಳು ಬರೋಕ್ಕೆ ಎಂಟ್ರಿ ಕೊಟ್ಟರೆ, ಇಲ್ಲಿ ಕೆಳಗಡೆ ಬಂದು ಒಂದು ಸ್ವಲ್ಪ ಡೌನ್ ಅಲ್ಲಿ ಇದೆ, ನೆಟ್ಕೊಬಿಟ್ಟು ವಾಕಬಲ್ 2.5 ಅಡಿ ಬಿಟ್ಟು ಕಾಂಪೌಂಡ್ ಕಟ್ಟು ಅಂತ ಹೇಳಿ. ಹೌದು 2.5 ಅಡಿ ಈ ಕಡೆ ಬಂದ್ವಿ. ಇಲ್ಲಿ ಜಾಗ ಎಷ್ಟು ಬಿಡ್ಬೇಕು ಕಾಂಪೌಂಡ್ ಇಂದ ಕಡೆಗೆ? ಇಲ್ಲಿ ಇದು ನಾರ್ತ್ ಉತ್ತರ ಇರೋದ್ರಿಂದ ಉತ್ತರದಲ್ಲಿ ತುಂಬಾ ದೊಡ್ಡ ಗಿಡಗಳು ಆಗೋದು ಬೇಡ. ಆಯ್ತಾ? ಅಂದ್ರೆ ನಮಗೆ ಮನೆಗೆ ಎನರ್ಜಿ ಬರಲ್ಲ ಅಂತ. ನಮ್ಮ ಮನೆಯ ಮುಂದೆಗಡೆ ನಾರ್ತಲ್ಲಿ ಅಡ್ಡ ಹಾಕಿದ್ರೆ ನಮ್ಗೆ ಎನರ್ಜಿ ಬರಲ್ಲ, ಫೈನಾನ್ಷಿಯಲ್ ಎನರ್ಜಿ ಅಂತ. ಅದಕ್ಕೆ ಇಲ್ಲಿ ಏನು ಮಾಡಬೇಕು, ಇಲ್ಲಿಂದ ಈ ಕಡೆ ದಕ್ಷಿಣಕ್ಕೆ ಸ್ವಲ್ಪ, ಅಲ್ಲಿಂದ ಇಲ್ಲಿ ಸ್ವಲ್ಪ ದೊಡ್ಡ ಗಿಡ ಸ್ವಲ್ಪ ಹಾಕ್ಕೊಳ್ಳಿ. ಈ ಕಡೆ ನಾರ್ತ್ ಮೈನಸ್ ಈ ಕಡೆ ಇದೆಯಲ್ಲ ಡೌನಲ್ಲಿ, ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೈಟ್ ಹೋಗಿದ್ದಾರೆ ಗಿಡಗಳು ಹಾಕ್ಕೊಂಡ್ರೆ ಒಳ್ಳೇದು. ಹೂವಿನ ಗಿಡಗಳು ತುಂಬ ಹೈಟ್ ಹೋಗೋ ಗಿಡಗಳು ಬೇಡ. ನಮ್ಮ ಈ ಪ್ರಾಪರ್ಟಿಗೆ ಎನರ್ಜಿ ಬರ್ಬೇಕಾದ್ರೆ ನಾರ್ತು ಮತ್ತು ಈಸ್ಟು ಇದು ಡೌನ್ ಇದೆ, ಫುಲ್ಲು ಆಲ್ಮೋಸ್ಟ್ ಡೌನ್ ಇದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಈ ದೊಡ್ಡ ಗಿಡಗಳು ಹಾಕೋದು ಬೇಡ. ಆಲ್ಮೋಸ್ಟ್ ಚಿಕ್ಕ ಗಿಡಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಎಷ್ಟು ಅಡಿ ಜಾಗ ಬಿಡಬೇಕು? ಒಂದು 4 ಅಡಿ ಜಾಗ ಬಿಟ್ಟು ಗಿಡಗಳು ಹಾಕಕ್ಕೆ 4-5 ಅಡಿ. ಆಮೇಲೆ ನೆಟ್ಕೊಬರಕ್ಕೆ ಸ್ವಲ್ಪ ಜಾಗ. ಆಮೇಲೆ ಯಾಕಂದ್ರೆ ಬೇರೆಗಳೆಲ್ಲ ಮತ್ತೆ ಅಲ್ಲಲ್ಲಿ ಹೋಗ್ತವೆ. ಸುತ್ತಲೂ ಕಾಂಪೌಂಡ್ ಇದೆ, ಪಕ್ಕ 4 ಅಡಿ ಜಾಗ. 4 ಅಡಿ ಉದ್ದಕ್ಕೆ ಈ ಕಡೆ ನಡ್ಕೊಂಬರೋದು, ಒಂದು ಪಾತಿ ಥರ ಮಾಡಿಬಿಟ್ಟು ಸ್ಟ್ರೈಟ್ ಮನೆಗೆ ಬರೋ ಥರ ನಡ್ಕೊಂಡು. ಅಲ್ಲಿಂದ ಯಾರು ನಡ್ಕೊಂಬರೋ, ನನ್ನ ಪ್ರಕಾರ ಮೆಟ್ಲು ಹಾಕ್ಬಿಟ್ಟು ಎಲ್ಲರೂ ಸುಸ್ತಾಗೋ ಅಷ್ಟು ದೂರ ಅಂತಾರೆ, ಎಲ್ಲರೂ ಹಂಗೆ ಬರ್ತಾರೆ. ಆಯ್ತಾ? ಗಾರ್ಡನ್ ಇರುತ್ತಲ್ಲ, ಒಂಥರ ಖುಷಿ ಖುಷಿ ಇರುತ್ತೆ. ಅಲ್ಲ ಸ್ವಲ್ಪ ಸೆಂಟ್ರಲ್ ಎಲ್ಲ ಲಾನ್ ಮಾಡಿಬಿಡು, ಗ್ರಾಸ್ ಹಾಕ್ಬಿಟ್ಟು. ಗ್ರಾಸ್ ಹಾಕಿ ಸಿಂಕ್ಲರ್ ಹಾಕ್ಬಿಟ್ರೆ ಗಿಡಗಳಿಗೂ ಆಗುತ್ತೆ. ಅಪ್ಪ ಒಂದು ಸಿಂಕ್ಲರ್ ಹಾಕ್ಬಿಡಪ್ಪ ಸೆಂಟ್ರಲ್ ದೊಡ್ಡದು, ಹಿಂಗೆ ದೊಡ್ಡದೊಂದು ಸಿಂಕ್ಲರ್ ಹಾಕ್ಬಿಟ್ರೆ ಹೆವಿ ಮಳೆ ಸರ್, ಮಳೆ ಜಾಸ್ತಿ ಇರುತ್ತೆ. ಸ್ಪ್ರಿಂಕ್ಲರ್ ಅವಶ್ಯಕತೆನೇ ಇಲ್ಲ. ಈಗ ಈ 3 ತಿಂಗಳು ಒಂದು ಸಿಂಕ್ಲರ್ ಹಾಕೊಂಡ್ರೆ ನೀರು ನಿಮ್ಗೆ ಗಾರ್ಡನ್ ಇದು ಹುಲ್ಲು ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ ನೋಡೋದು. ಈಗ ಇದ್ರ ಪಾಟಿಗೆ ಇದು ಬೆಳೀತಾ ಇರ್ತದೆ, ನಿನ್ನ ಪಾಟಿಗೆ ನೀನು ಬರೀ ಇಷ್ಟು ಹಾಕೋ ಕಾಂಪೌಂಡು, ಇಷ್ಟು ಹಾಕಿ ಮನೆ ಸ್ಟಾರ್ಟ್ ಮಾಡೋದು. ಓಕೆ, ಎಲ್ ಶೇಪಲ್ಲಿ. ಅದು ನಾಳೆ ಮಾತಾಡೋದು, ಇವಾಗಲೇ ಕಳಿಸಿ. ಈಗ ನಾನೇ ಕರ್ಸಿದ್ದೀನಿ, ನೋಡ್ಬೋದು. ಫಸ್ಟು ನಾವು ಏನು ಸುಮಾರು ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈಗ ಉಳ್ಳವರು ಶಿವಾಲಯನೇ ಕಟ್ಟು, ನಾನೇ ಕಟ್ಟು, ನಮ್ಮ ಮನೆಯೇ ದೇವಸ್ಥಾನ ಅಲ್ವಾ ಸರ್? ಅಲ್ಲಿ ನೀವು ಮನೆ ಕಟ್ಕೊಳ್ಳಿ, ನಿಮ್ಮ ಮನೆಯೇ ದೇವಾಲಯ. ಇರೋದ್ರೊಳಗಡೆ ತುಂಬ ಜನ ನೋಡ್ತೀನಿ ಸರ್, ರೆಸಾರ್ಟಿಗೆ ಹೋಗ್ತಾರೆ, 50,000, 10,000, 20,000, 5,000 ಎಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ಮನೆ ನೋಡಿದರೆ ಒಳ್ಳೆ ಮನೆ ಕಟ್ಕೊಂಡಿರಲ್ಲ. ರೆಸಾರ್ಟ್ ತರ್ರೆ ಅವ್ರು ಮನೆ ಮಾಡ್ಕೊಳ್ಳಿ, ಅವ್ರು ಖುಷಿಯಾಗಿರಲಿ ನಿಮ್ದು. ಸುರೇಂದ್ರ ಅವರು ಕರ್ಸಿದ್ದಾರೆ,
ಪಾಪ ಅವರು ಮುಂಚೆ ಹೇಳ್ಬಿಟ್ರು ನನ್ನ ಹತ್ರ ಫೀಸ್ ತಗೋಬೇಕು ನೀವು, ಫೀಸ್ ಭಾರಿ ಸ್ಟ್ರಿಕ್ಟ್ ಆ ವಿಷಯದಲ್ಲಿ. ನನಗೆ ತುಂಬ ಇಷ್ಟ. ಇಷ್ಟ ಅಂದರೆ ಆ ಥರ ಇರಬೇಕು ವ್ಯವಹಾರ. ಸರ್ ನಾನು ಒಂದೇ ಮುಂಚೆ ಹೇಳ್ಬಿಡ್ತೇನೆ, ನಾನು ಇಟ್ಕೊಡ್ತೀನಿ, ನೀವು ಬರಬೇಕು ಇಷ್ಟೇ, ನಾನು ದುಡ್ಡು ತಗೋಬೇಕು, ಇಲ್ಲಾಂದ್ರೆ ನಾನು ಕರ್ಕೊಂಡು ಹೋಗಲ್ಲ ನಿಮ್ಮನ್ನು ಅಂತ ಭಾರಿ ಇದಿರುತ್ತೆ ಅವಾಗ. ಸುರೇಂದ್ರ ದುಡ್ಡು ಕೊಟ್ಟು ನಾವು ಅವಾಜಾಗಿ ಕೇಳ್ಬೋದು, ಏನು ವಾಸು ಸರ್ ಏನಾಯ್ತು ನನ್ನ ವಾಸು ಅಂತ. ಆಮೇಲೆ ಇಲ್ಲ ಅಂತಂದರೆ ಫ್ರೀಯಾಗಿ ಹೇಳಿದಾರ, ಫೋನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ಈಗ ಫ್ರೀ ಆದರೆ ಅದು ಎಷ್ಟು ದಿನ ಸರ್ ಉಳಿಯಲ್ಲ, ಅದು ಯಾವತ್ತೂ ದುಡ್ಡು ತಿನ್ಬೇಕು ಮನುಷ್ಯ, ಅವಾಗ ನಿದ್ದೆ ಬರುತ್ತೆ. ನೀವು ಫ್ರೀ ಅಂದಾಗ ಅವ್ನು ಆಮೇಲೆ ಇಲ್ಲ ಫ್ರೀ ವಾಸ್ತು ಹೇಳ್ಸ್ಕೊಬಾರ್ದು ಫಸ್ಟ್ ಆಫ್ ಆಲ್. ಮುಂಚೆ ಹಳೆ ಕಾಲದಲ್ಲಿ ಏನು ಗೊತ್ತಾ, ಆ ಊರಲ್ಲೊಬ್ರು ಯಾರಾದರೂ ಬ್ರಾಹ್ಮಣರು ಇರ್ತಾ ಇದ್ದು ದೊಡ್ಡವರೊಬ್ರು, ಅವ್ರನ್ನ ಕರೆಸಿ ನಾವು ಮನೆ ಕಟ್ಟಬೇಕು ಗುರುಗಳೇ ಅಂತ ಹೇಳ್ಬಿಟ್ಟು ಎಲ್ಲ ಅಡಿಕೆ ಇಟ್ಬಿಟ್ಟು ಅದರಲ್ಲಿ ಅವಾಗೆಲ್ಲ 50 ರೂಪಾಯಿ 100 ರೂಪಾಯಿ ಆ ಕಾಲದಲ್ಲಿ. ನಮ್ಮ ತಾತ ಎಲ್ಲ 5 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು ಅವಾಗ. 2 ರೂಪಾಯಿ ಕೊಟ್ಬಿಟ್ಟು ಆಯ ಹಾಕ್ಸ್ಕೊಂಬರೋರು. ಅವ್ರು ಬರ್ತಿರ್ಲಿಲ್ಲ, ಬರೀ ಆಯ ಹಾಕ್ಸ್ಕೊಂಬರೋಕ್ಕೆ ಎಲ್ಲ ಅಡಿಕೆ ತಗೊಂಡೋಗಿ ಇಟ್ಬಿಟ್ಟು ಎಲ್ಲ ಕೂತ್ಕೊಂಡಿರೋರು. ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲ ಮನೆಗಳು ಕಟ್ಟೋರೆಲ್ಲ ಕೂತ್ಕೊಂಡಿರೋರಲ್ಲಿ ಅವ್ರು ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಆಯ ಹಾಕ್ಸ್ಬಿಟ್ಟು ಹೆಸರು ಕೇಳ್ಬಿಟ್ಟು ಆಯ ಹಾಕ್ಸಿ ಹಿಂಗೆ ಕಳಿಸ್ತಾಯಿದ್ರು. ಅರ್ಥ ಆಯ್ತಾ? ಸುಮ್ಮನೆ ಹಿಂಗೆ ಗೀಚ್ಬಿಟ್ಟು ಇದು ಹಾಕಿ ಇದು ಪೂರ್ವ ಇದು ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಸೆಂಟ್ರ್ ಡೋರ್ ಕೊಡ್ತಿದ್ರು ಅವಾಗ. ಸೊ ಇವಾಗ ಅವರೆಲ್ಲ ಹೋಗಿ ನಾವು ಬಂದಿದ್ದೀವಿ. ಹೌದು, ಎಲ್ಲರೂ ಸೇರಿ ಎಲ್ಲರೂ ಬ್ರಾಹ್ಮಣರು ಆಗ್ಬಿಟ್ಟಿದ್ದೀವಿ, ಎಲ್ಲರೂ ವಾಸ್ತು ಹೇಳೋರು ಆಗ್ಬಿಟ್ಟಿದ್ದೀವಿ. ಹಾಗಂತ ಹೇಳ್ಬಿಟ್ಟು ಎಲ್ಲ ಫ್ರೀಯಾಗಿ ನೀವೇ ಮಾಡ್ಕೊಂಡ್ಬಿಡ್ಬೇಡಿ, ಎಲ್ಲ ನಮ್ಮನ್ನು ಕರೆಸಿ ಸ್ವಲ್ಪ ತೋರಿಸಿ. ಕಾಲ್ಗುಣ ಇರಲಿ. ಎಲ್ಲ ನಮ್ಗೆ ನನಗೆ ಸ್ಕೆಚ್ ಕಳಿಸ್ಬಿಟ್ಟು, ಸರ್ ನಿಮ್ಮೆಲ್ಲ ವಿಡಿಯೋ ನೋಡ್ಬಿಟ್ಟಿದ್ದೀನಿ, ಸೂಪರಾಗಿ ಒಂದು ಸ್ಕೆಚ್ ಹಾಕಿದ್ದೀನಿ ನೋಡಿ ಸರ್ ಅಂತ ನನಗೆ ಕಳಿಸ್ತಾರೆ ಹಾಕ್ಬಿಟ್ಟು. ಅಲ್ಲ ಆಮೇಲೆ ಎಲ್ಲ ಕಾಲ್ಗುಣ ಇರುತ್ತೆ ಸರ್, ಒಬ್ರು ಕಾಲಿಟ್ಟಾಗ ಕಾಲ್ಗುಣ. ಹೌದು, ಸುಮ್ಮನೆ ಕರೆಸ್ತಾರೆ ನನ್ನ ಜಮೀನು ನೋಡಕ್ ಬಂತ. ಆ ಕಾಲ್ಗುಣ ಅವರು ಇಟ್ಟಾಗ ಒಂದು ಅದೃಷ್ಟ ಇರುತ್ತೆ. ಇಲ್ಲ, ನಾನು ನಿನ್ನೆ ರಾತ್ರಿ ನಮ್ಮ ಪ್ರಕಾಶ್ ಅಂತ, ನಾನು ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ. ಅವರು ಪ್ರಕಾಶ್ ಅಂತ ಅವ್ರು ಪ್ರೊಡ್ಯೂಸರ್ ಆಗಿ ಮುಂಚೆ ಸಿನಿಮಾ ಮಾಡಿದರು. ಅವ್ರಿಗೆ ನಾವು ಒಂದು ಇದು ಮಾಡ್ಕೊಂಡವ್ರೆ, ಏನೋ ಇಂಟೀರಿಯರ್ ಡಿಸೈನಿಂಗ್ ಏನೋ ಮಾಡವ್ರೆ. ನಾನು ಹೋಗಿ ಅವ್ರ ಆಫೀಸ್ಗೆ 1.5 ಇಯರ್ ಬ್ಯಾಕ್ ಹೋಗಿ ಸುಮ್ಮನೆ ಹೆಜ್ಜೆ ಹಾಕ್ಬಿಟ್ಟು ಒಂದು ಡೋರ್ ಕ್ಲೋಸ್ ಮಾಡಿಸ್ಬೋದಿದ್ದೆ, ಮಿಕ್ಕಿದ್ದೇನೋ ಹೇಳಿದ್ದೆ ಮಾಡೋಕ್ಕೆ ಅಂತ. ಸರ್ ನೀವು ಒಂದು ಡೋರ್ಗೆ ನನಗೆ 1 ವರ್ಷದಿಂದ ಪುರ್ಸತ್ತಿಲ್ಲ, ನನ್ನ ಹೆಂಡತಿ ಮಕ್ಳು ಕರ್ಕೊಂಡು ಹೋಗೋಕ್ಕೂ ಪುರ್ಸತ್ತಿಲ್ಲ ಸರ್. ನಿಮ್ಮ ಕಾಲ್ಗುಣ ಏನು ಸರ್ ನಮಗೆ? ಕಾಲ್ಗುಣ ಇಂಪಾರ್ಟೆಂಟ್ ನೋಡಿ, ನಿಜ ಅಂತ. ಏನು ಸರ್ ನಿಮ್ಮ ಕಾಲ್ಗುಣ ನಮಗೆ? ಆವತ್ತಿಂದ ಬ್ಯುಸಿ ಆಗಿದ್ದೀನಿ ಸರ್, ನನ್ನ ಕೈಯಲ್ಲಿ ನನ್ನ ಹೆಂಡತಿ ಮಕ್ಕಳು ಆಚೆ ಕರ್ಕೊಂಡು ಹೋಗ್ತಾ ಇಲ್ಲ, ಅಷ್ಟು ಬಿಜಿ ಆಗಿದ್ದೀನಿ ಸರ್, ದಯವಿಟ್ಟು ಬನ್ನಿ ಸರ್ ಅಂತಂದು. ಸೊ ಅವ್ರನ್ನೂ ಅವ್ರನ್ನೂ ಇಂಟರ್ವ್ಯೂ ಮಾಡೋಣ ನಮ್ಮ ಚಾನಲಲ್ಲಿ, ಅವರು ಒಂದು ಮಾತಾಡಲಿ. ಓಕೆ, ನೀವು ವಾಸು ಸರ್ನ ಓಕೆ, ವಾಸು ಸರ್ ಕೈ ಸಿಗ್ತಾರೆ. 5,000 ರೂಪಾಯಿ ಮಾತ್ರ ಫೀಸ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತು ತುಂಬ ಫೋನ್ಗಳು ಬರ್ತಾ ಇದ್ದಾವಂತೆ. ನಿಮ್ಮ ಕೈಲಾದಷ್ಟು ನಿಮಗೆ ಎಷ್ಟು ನಿಮ್ಮ ಕೆಪಾಸಿಟಿ ಇರುತ್ತೆ ಅಷ್ಟಾದರೂ ಕೊಡಿ, ಒಂದು ಅದೃಷ್ಟ ಇರುತ್ತೆ. ನಿಮ್ಮ ಮನೇನೇ ಒಂದು ಹಂಗಂತ ಹೇಳ್ಬಿಟ್ಟು ದೂರ ಕರೆದ್ಬಿಟ್ಟು 500,000 ಕೊಡ್ತಾರಪ್ಪ, ಮಾಡಬೇಡ. ಓಕೆ, ಒಂದು ನಿಮ್ಮ ಕೈಲಿ ಒಂದು ಎಷ್ಟಾಗುತ್ತೆ ಅಷ್ಟು, ಒಂದು ಕೋಟಿ ಮನೆ ಕಟ್ಟಿದ್ರೆ ಒಂದು 10,000 ರೂಪಾಯಿನಾದರೂ ಕೊಡಿ ಸಾರಿಗೆ, ಒಂದು ಖುಷಿ ಆಗುತ್ತೆ. ಅವ್ರು ಇನ್ನೊಂದು 10 ಜನಕ್ಕೆ ಎನರ್ಜಿಗೆ 30% ಖುಷಿ ಪಡ್ತಾರೆ. ನಾಳೆ ಇನ್ನೊಂದು 5-6 ಎಪಿಸೋಡ್ ನೋಡೋಣ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್.